ನಾನು ಈಗ ಕಾಂಗ್ರೆಸ್ ಬಗ್ಗೆ ಆಗಲಿ ಭಾರತೀಯ ಜನತಾ ಪಾರ್ಟಿ ಬಗ್ಗೆ ಆಗಲಿ ಅವ್ರು ಏನು ಮಾಡಿದ್ರು, ಏನು ಭರವಸೆ ಕೊಟ್ಟರು, ಅದು ಹೇಗೆ ಅನುಷ್ಠಾನಕ್ಕೆ ತಂದರು, ತರ್ತಾರೆ, ಮುಂದೆ ತರ್ತಾರೆ. ಈ ವಿಷಯದ ಬಗ್ಗೆ ನಾನು ಯಾರ ಬಗ್ಗೆನೂ ಮಾತಾಡಲ್ಲ. ನಮ್ಮ ಮುಂದೆ ಇರತಕ್ಕಂಥದ್ದು, ಮುಂದೆ ಬರ್ತಕ್ಕಂಥ, ಅದರಲ್ಲೂ ಕಾರ್ಪೊರೇಷನ್ ಏರಿಯಾ 4 ಕಾರ್ಪೊರೇಷನ್ ಇದೆ. ಇಲ್ಲಿ ಕಾರ್ಪೊರೇಷನ್ ವ್ಯಾಪ್ತಿನಲ್ಲಿ ನಾವು ಅಭ್ಯರ್ಥಿಗಳು ಎಷ್ಟು ನಿಂತಿದ್ವಿ, ನಾವು ಎಷ್ಟು ಕಡೆ ಎಷ್ಟು ವಾರ್ಡಲ್ಲಿ ನಾವು ನಿಂತು ಹೋರಾಟ ಮಾಡಕ್ಕೆ ಸಾಧ್ಯ, ಅದರ ಬಗ್ಗೆ ಬೆಂಗಳೂರಲ್ಲಿ ನಾವು ನಿಂತು ಸೋತಿದ್ರು ಆದರೆ ಸಾಕಷ್ಟು ಮತಗಳನ್ನು ಗಳಿಸ್ಕೊಂಡಿದ್ದೇವೆ ನಾವು. ಅದೇ ರೀತಿ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ಗ್ರಾಮ ಪಂಚಾಯಿತಿನಲ್ಲಿ, ಗ್ರಾಮೀಣ ಪ್ರದೇಶದಲ್ಲಿ ಸಾಕಷ್ಟು ನಮಗೆ ಶಕ್ತಿ ಕೊಟ್ಟಿದ್ದಾರೆ ನಮ್ಮ ಹಳ್ಳಿಯ ಜನತೆ. ಈ ಎಲ್ಲ ಹಿನ್ನೆಲೆಯನ್ನು ಗಮನದಲ್ಲಿಟ್ಟುಕೊಂಡು ಕುಮಾರಸ್ವಾಮಿಯವರು, ಫರೂಕ್ ಅವರು, ಕುಪೇಂದ್ರ ರೆಡ್ಡಿಯವರು ಇದ್ದಾರೆ. ನಮ್ಮ ಸೋತ ಅಭ್ಯರ್ಥಿಗಳು, ಗೆದ್ದ ಅಭ್ಯರ್ಥಿಗಳು, ನಮ್ಮ ರೆಡ್ಡಿಯವರು ಬಂದಿದ್ದಾರೆ ಅಂದರೆ ಕೋಲಾರದಿಂದ, ಹಾಗೆ ನಮ್ಮ ಸಮೃದ್ಧಿ ಬರ್ತೀನಿ ಅಂತ ಹೇಳಿದ್ರು ಬರಬಹುದು ಅಂತ ಕಾಣುತ್ತೆ. ಇಲ್ಲಿ ದೇವನಹಳ್ಳಿ ನಮ್ಮ ನಿಸರ್ಗ ನಾರಾಯಣ ಸ್ವಾಮಿ ಬಹಳ ಕಡಿಮೆ ಅಂತರದಲ್ಲಿ ಜಸ್ಟ್ 3,000 ವೋಟರ್ ಸೋತಿದ್ದಾರೆ. ಅದರ ಬಗ್ಗೆ ನಾನು ಏನು ಮಾತನಾಡಲಿಕ್ಕೆ ಹೋಗಲ್ಲ. ಆದರೆ ಜನ ನಮ್ಮ ಜೊತೆಗಿದ್ದಾರೆ ಅನ್ನೋದನ್ನು ಸಾಬೀತು ಮಾಡಿದ್ದಾರೆ. ಅದರಿಂದ ಕೂತ್ಕೊಡೋದಿಲ್ಲ ನಾವು. ಈಗ ನನಗೆ 91 ಪ್ರಾರಂಭ ಆಗಿದೆ. ನಾನು ಕೂಡ ಜೊತೆಲಿ ಕೆಲಸ ಮಾಡಲಿಕ್ಕೆ ಸಿದ್ಧ ಇದ್ದೇನೆ. ಇವತ್ತು ನಮ್ಮ ಮುಖಂಡಗಳೆಲ್ಲ ಯಾರ್ಯಾರು ಇಲ್ಲಿ ಕೂತಿದ್ದಾರೆ, ನಾನು ಅವರೆಲ್ಲರಿಗೂ ವಿನಂತಿ ಮಾಡ್ತೇನೆ. ಅದರಲ್ಲೂ ಯುವಕರಂತೂ ತುಂಬಾ ಉತ್ಸಾಹದಲ್ಲಿದ್ದಾರೆ. ನಾನು ಮನೆಯಲ್ಲಿದ್ದರೆ ದಿನಕ್ಕೆ 10, 15, 20 ಜನ ಯುವಕರ ತಂಡ ಬರುತ್ತೆ. ಬಂದು ಸರ್ ನೀವು ಧೃತಿಗೆಡಬೇಡಿ ಸರ್, ನೀವು ಆಲೇ ನಾವು ಟೀಮ್ ಮಾಡ್ಕೊಂಡು ಕೆಲಸ ಮಾಡ್ತಾ ಇದ್ದೀವಿ, ಯಾವುದೇ ಕಾರಣದಿಂದ ನಾವು ಹಿಂದೆ ಬೀಳಬಾರ್ದು, ನಾವು ಪಕ್ಷ ಕಟ್ಟಲಿಕ್ಕೆ ಸಿದ್ಧ ಇದ್ದೇವೆ. ಈ ಭಾವನೆಯನ್ನು ಯುವಕ ಮುಖಂಡರುಗಳು ಬಂದು ನನ್ನ ಹತ್ರ ಪ್ರತಿನಿತ್ಯ ಒಂದಲ್ಲ ಒಂದು ತಂಡ ಮಾತನಾಡ್ತಾ ಇದ್ದಾರೆ.